ಶುಭೋದಯ ಫ್ರೆಂಡ್ಸ್. ನಾನು ಡೈಲಿ ಮಾರ್ನಿಂಗ್ ವಾಕಿಂಗ್ ಹೋಗ್ಬೇಕಾದ್ರೆ ಗುರುರಾಜ್ ಖರ್ಜಿ ಅವ್ರ ಸ್ಪೀಚ್ ಕೇಳ್ಕೋತಾ ಹೋಗ್ತೀನಿ. ಕೆಲವೊಂದು ಸ್ಪೀಚು ಕೆಲವೊಂದು ಮಾತು ಎಷ್ಟು ಖರೆ ಅನ್ನಿಸ್ತಾವ, ಎಷ್ಟು ಮನಸ್ಸಿಗೆ ಹತ್ತೋದ್ಕಿಂತ ನಾವೆಷ್ಟು ಅಳವಡಿಸ್ಕೋಬೇಕಂತ ಅನ್ನಿಸ್ತದೆ ಕೆಲವೊಂದು ಮಾತು. ಅದ್ರಾಗ ಇವತ್ತು ಸ್ಪೀಚ್ನಾಗ ಒಂದು ತಮ್ಮದೇನೋ ಒಂದು ಕತೆ ಹೇಳಬೇಕಾದ್ರೆ ಹೇಳಿದರು. ಹೆಂಗಂದ್ರೆ ಎಲ್ಲೋ ಒಂದು ತಮ್ಮದು ಒಂದು ಸ್ಪೀಚು ತಮ್ಮ ಭಾಷಣ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಹೋಗ್ಬೇಕಾದ್ರೆ ಅಂಬಾಸಿಡರ್ ಕಾರ್, ಆ ಟೈಮ್ನಾಗ ಅಂಬಾಸಿಡರ್ ಕಾರ್ನಾಗ ಹೋಗ್ತಿರ್ಬೇಕಾದ್ರೆ ಹಿಂದೊಬ್ಬವ ಇವ್ರು ಮುಂದೆ ಹೋಗ್ತಿರ್ತಾರ, ಹಿಂದೊಬ್ಬವ ಸಿಕ್ಕಂಗೆ ಹಾರ್ನ್ ಹಾಕೋತ ಫಾಲೋ ಮಾಡ್ಲಿಕ್ಕೆ ಹತ್ತಿರ್ತಾನ. ಇವ್ರಿಗೆ ಸಿಟ್ಟು ಬರ್ಲಿಕ್ಕೆ ಹಾರ್ನ್ ಕೇಳಿದ್ರೆ ಸಹಜಲ್ಲ, ಎಲ್ಲರಿಗೂ ಸಿಟ್ಟು ಬಂದೇ ಬರ್ತದ. ಆವಾಗ ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಏನು ಮಾರ ಇವ ಹಿಂಗ್ಯಾಕೆ ಮಾಡ್ಲಿಕ್ಕತ್ತಾನ, ಯಾಕೆ ಹಿಂಗೆ ಹಾರ್ನ್ ಹಾಕ್ಲಿಕ್ಕತ್ತಾನ, ಇವ ಅಪ್ಪ ಅಮ್ಮಗೆ ಬುದ್ಧಿ ಇಲ್ಲ, ಕಾರ್ ಕೊಡಿಸ್ಬಿಡ್ತಾವೆ ಸಣ್ಣ ಸಣ್ಣ ಹುಡುಗರಿಗೆ, ಹಿಂಗೆಲ್ಲ ಹುಚ್ಚುಚ್ಚು ಮಾಡ್ಕೋತ ಕಾರ್ ಓಡಿಸ್ತಾವಲ್ಲ ಅಂಥೇಳಿ ಸಿಕ್ಕಂಗೆ ಬೈತಾರ. ಅವ್ರ ಅಪ್ಪ ಅಮ್ಮಗೆ ಬೈತಾರ, ಅವನಿಗೆ ಬೈತಾರ. ಸಿಕ್ಕಂಗೆ ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅವಾಗ ಅವ ಹಿಂದಿನವ ಬಿಡಂಗಿಲ್ಲ, ಆದರೂ ಓವರ್ಟೇಕ್ ಮಾಡ್ಕೊಂಬಂದು ಸರ್ ಪ್ಲೀಸ್ ಕಾರ್ ನಿಂದ್ರಿಸ್ರಿ, ನಿಮ್ಮ ಹಿಂದಿನ ಬಾಗ್ಲ ತೆಗ್ದದ ಅಂತ ಹೇಳ್ತಾನೆ. ಅವಾಗ ಯಪ್ಪ ಅಂಥೇಳಿ ಅಂಬಾಸಡರ್ ಕಾರು ಬಾಗ್ಲ ತೆಗೆದ್ರೆ ಇಷ್ಟು ದೇವನಂತ ಬಾಗ್ಲ ಅದ್ರದ್ದು, ಯಾರನ್ನಾರ ಹೊಡೆದಿದ್ರೆ ಹೆಂಗಿರ್ತಿತ್ತು ಪರಿಸ್ಥಿತಿ ಅಂಥೇಳಿ ಪಟ್ನೆ ಸೈಡ್ ಹಾಕ್ತಾರ. ಅವನು ಹಿಂದೆ ಬಂದು ಹುಡುಗನೂ ಸಹ ಕಾರನ್ನು ಸೈಡ್ ಹಾಕ್ತಾನ. ಅವಾಗ ಏನು ಸರ್ ಈ ಬಾಗ್ಲ ತೆಗೆದ್ಬಿಟ್ಟದ, ಯಾರಿಗಾರ ಹೊಡೆದಿದ್ರೆ ಎಷ್ಟು ಕತಿ, ನೀವು ಅಲ್ಲಿ ಲೆಫ್ಟ್ ತೊಗೊಂಡ್ರಿ ಅಂದ್ರೆ ಹೊಳ್ಳಿಸ್ಬೇಕಾದ್ರನ ಕಾರ್ ಧನ್ ಅಂತ ಹೇಳಿ ಬಾಗ್ಲ ತೆಗಿತು, ಅಲ್ಲಿಂದ ನಾನು ನಿಮ್ಮನ್ನು ಹಾರ್ನ್ ಹಾಕ್ಲಿಕ್ಕತ್ತೀನಿ, ನೀವು ಕಾರೇ ನಿಂದಿರ್ಸವಲ್ರಿ ಅಂತ ಹೇಳಿ ಹೇಳ್ತಾನೆ. ಅವಾಗ ಸರ್ ಈ ಗುರುರಾಜ್ ಖರ್ಜಿ ಅವರಿಗೆ ರಿಯಲೈಸ್ ಆಗ್ತದಂತ, ಏನಂದ್ರೆ ಹಿಂಗೆ ನೋಡು, ಏನು ಇಲ್ಲ ಗೊತ್ತಿಲ್ಲ ಏನಿಲ್ಲ, ಹುಡುಗ ಬರೀ ಹಾರ್ನ್ ಹಾಕಿದ್ದಕ್ಕೆ ಅವಸರ ಹೆಂಗೆ ಬೇಕಂಗೆ ಬೈದೆ, ಅವ್ರ ಅಪ್ಪ ಅಮ್ಮಗೆ ಶಾಪ ಹಾಕಿದೆ, ಪೂರ್ತಿ ತಿಳ್ಕೊಳ್ಳಾರ್ದ ಮಾತಾಡ್ಬಿಡ್ತೀವಿ ಒಂದೊಂದ್ಸಲ ನಮ್ಮ ಆತ್ರಕ್ಕೆ. ಬಟ್ ಆತ್ರಕ್ಕೆ ಬುದ್ಧಿ ಕೊಟ್ರೆ ಏನಾಗ್ತದ, ಪಾಪ ಅವ್ರ ಅಪ್ಪ ಅಮ್ಮಗೆ ಬೈದೆ, ಅವನಿಗೆ ಬೈದೆ, ಹೀಗೆಲ್ಲ ಮಾಡಬಾರ್ದಿತ್ತು. ನಾನು ಹುಡುಗ ಎಷ್ಟು ಒಳ್ಳೆ ಕೆಲಸ ಮಾಡ್ದೆ, ಆ್ಯಕ್ಚುಲಿ ನನ್ನನ್ನೇ ಕಾಪಾಡ್ದ ಅವ, ನನ್ನ ಕಾರನ್ನು ಕಾಪಾಡ್ದ, ನನ್ನ ಕಾಪಾಡ್ದ, ಹಾದ್ಯಾಗ ಹೋಗೋರಿಗೆ ಬಡಿಯೋದನ್ನು ತಪ್ಪಿಸಿದ ಅಂತ ಒಳ್ಳೆ ಹುಡುಗನ ಬಗ್ಗೆ ನಾನು ಹಿಂಗೆ ಮಾತಾಡಬಾರ್ದಿತ್ತು ಅಂಥೇಳಿ ಅವರು ಪಶ್ಚಾತ್ತಾಪ ಪಡ್ತಾರೆ, ಮನಸ್ಸಿಗೆ ಬೇಸರ ಮಾಡ್ಕೋತಾರೆ. ಭಾಳ ಥ್ಯಾಂಕ್ಸ್ ಅಪ್ಪ ಅಂತೇಳಿ ಆ ಹುಡುಗಗೆ ಹೇಳಿ ಕಳಿಸ್ತಾರೆ. ಹೀಗೆ ನಾವು ಕೆಲವೊಂದ್ಸತಿ ಏನು ಮಾಡ್ತೀವಿ, ಒಬ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳಾರ್ದ ಅವ್ರ ಬಗ್ಗೆ ಆಡ್ಕೊಂಡ್ಬಿಡ್ತೀವಿ, ಅವ್ರ ಬಗ್ಗೆ ಮಾತಾಡ್ತಿರ್ತೀವಿ. ಸೊ ಅದಕ್ಕೆ ನಾವು ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೂ ಫಸ್ಟ್ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಅವೇ ಏನೇ ವಿಷಯ ಇದ್ರೂ ಆ ವಿಷಯದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಮಾತಾಡಬೇಕು. ಖರೆ ಅಲ್ಲ ಇದು, ನಾವು ಇದನ್ನು ಅಳವಡಿಸ್ಕೊಂಡ್ರೆ ಎಷ್ಟು ಚಲೋ ಇರ್ತದ ಅಂತ. ಏನೋ ನನಗೆ ಭಾಳ ಇಷ್ಟ ಆಯಿತು ಇವತ್ತು ಅವ್ರು ಹೇಳಿದ ಸ್ಪೀಚು. ಮತ್ತು ಬೇರೆ ಥಾಟ್ಸೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.